ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಸ್ವಲ್ಪ ಗ್ಯಾಪ್ ಆಯಿತು, ಯಾವುದು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ವೀಡಿಯೋಸ್ ಶೂಟ್ ಮಾಡಿದ್ದೆ, ಬಟ್ ಯಾವುದೂ ಅದನ್ನು ಎಡಿಟ್ ಮಾಡಿ ಹಾಕಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಯಾಕಂದರೆ ತುಂಬ ಸ್ಕ್ರೀನ್ ನೋಡೋ ಆಗಿರಲಿಲ್ಲ. ಹಾಗಾಗಿ ಇದು ನಾವು ಷಷ್ಠಿ ದಿನ ನಮ್ಮ ಮನೇಲಿ ದೀಪ ಮಾಡ್ತೀವಿ. ದೀಪ ಮತ್ತು ಹಬ್ಬ ಕಾಣಿಕೆ ಕಟ್ಟೋದೆಲ್ಲ ಇರುತ್ತೆ ಅದರ ದಿನದ್ದು. ಇದು ಬೆಳಗ್ಗೆ ಆಲ್ಮೋಸ್ಟ್ 6:30ಗೆ. ಹಿಂದಿನ ದಿನವೇ ನಾವು ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಯಾಕಂದರೆ ಕದ್ರು ತರ್ತೀವಿ ಭತ್ತದ್ದು. ಹಾಗಾಗಿ ಅಪ್ಪ ಸ್ವಲ್ಪ ಮನೆ ಎದುರುಗಡೆ ಸ್ವಲ್ಪ ಈ ಸಿಮೆಂಟಿಂದ ಸ್ವಲ್ಪ ಜಾಗ ಇತ್ತು, ಹಾಗಾಗಿ ಅದನ್ನು ಕ್ಲೀನ್ ಮಾಡ್ತಾಯಿದ್ರು. ಸಾಟರ್ಡೆ ಆಗಿರೋದ್ರಿಂದ ನಾವು ಫ್ರೈಡೇ ಏನು ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ಗುರುವಾರನೇ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ರು. ನನಗೆ ಬೇರೆ ಏನು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಶುಕ್ರವಾರ ಸ್ವಲ್ಪ ಮನೆಗೆ ಕಿಟಕಿಗೆ ಎಲ್ಲ ನೀರು ಚೆನ್ನಾಗಿ ಬಿಟ್ಟಿದ್ದೆ ಪೈಪಲ್ಲಿ. ಎಲ್ಲ ಏನೇನು ಕ್ಲೀನ್ ಮಾಡೋಕ್ಕಾಗುತ್ತೋ ಎಲ್ಲ ಕ್ಲೀನ್ ಮಾಡೋಣ ಅಂತ. ನೆಕ್ಸ್ಟ್ ಡೇ ಶನಿವಾರ ಮಾರ್ನಿಂಗು ನಾನು ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲ ಆದಮೇಲೆ ಬಗ್ಗಕ್ಕಾಗ್ತಾಯಿರಲಿಲ್ಲ, ತುಂಬ ಟೈಮ್ ತೊಗೊಂಡು 1-2 ಅವರ್ ತೊಗೊಂಡು ಒಂದು ರಂಗೋಲಿ ಹಾಕಿದ್ದೆ. ನಮ್ಮಮ್ಮ ಬೆಳಗ್ಗೆ ಬೇಗ ಎದ್ದು ಅವರೇ ಸ್ನಾನ ಎಲ್ಲ ಮಾಡಿ ಪೂಜೆ ಮುಗಿಸಿದ್ರು. ನಮ್ಮ ಅಂಕಲು ಕದ್ರು ತರೋದು ಯಾವಾಗಲೂ, ಅವರೇ ಬೆಳಗ್ಗೆ 6:30ಗೆ ಕದ್ರು ತರ್ತಾರೆ. ಸೊ ಕದ್ರು ತಂದಮೇಲೆ ಅವರಿಗೆ ಕಾಲು ತೊಳೆದು ಆರತಿ ಮಾಡಿ ಹೊರಗೆ ಕರ್ಕೊಬೇಕು. ಅದೇ ಪದ್ಧತಿ ಫಾಲೋ ಮಾಡಿರೋದ್ರಿಂದ ಇದು ನಾವು ಇನ್ನೂ ಹಾಗೆ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಅವರೇ ಆ ಕದ್ರನ್ನು ತುಳಸಿಗಿಟ್ಟು ನೆಕ್ಸ್ಟು ಒಳಗೆ ತಂದು ಇಟ್ಟು ಅವರೇ ಒಂದು ಪೂಜೆ ಮಾಡಿ ಹೋಗ್ತಾರೆ. ನೆಕ್ಸ್ಟು ನಮ್ಮಮ್ಮನೂ ದೇವ್ರ ಪೂಜೆ ಎಲ್ಲ ಬೇಗನೆ ಮುಗಿಸ್ಬಿಟ್ಟಿದ್ರು, ಹಾಗಾಗಿ ಕದ್ರು ತಂದಿಡೋಕ್ಕೆ ಕರೆಕ್ಟ್ ಆಯಿತು. ಆಮೇಲೆ ಅಂಕಲು ಕದ್ರು ತಂದಿಟ್ಟು ಹೋದ್ಮೇಲೆ ಅದನ್ನು ಬಾಗಿಲಿಗೆಲ್ಲ ಕಟ್ಟಬೇಕು ತೋರಣದ ಜೊತೆಗೆ. ನಮ್ಮಪ್ಪ ತೋರಣ ಎಲ್ಲ ಕಟ್ಬಿಟ್ಟು ಕದ್ರೆಲ್ಲ ಕಟ್ಟಿದ್ರು. ನಮ್ಮಮ್ಮ ಆಲ್ರೆಡಿ ತಿಂಡಿ ಮಾಡ್ತಾಯಿದ್ರು, ಉಪ್ಪಿಟ್ಟು ರೆಡಿ ಆಗ್ತಾ ಇತ್ತು. ಉಪ್ಪಿಟ್ಟು ತಿನ್ಕೊಂಡು ನೆಕ್ಸ್ಟ್ ಕೆಲಸ ಮಾಡೋಣ ಅಂತ. ಇದು ಹೊರಗಡೆ ಇನ್ನೂ ಒಂದು ಕಿಚನ್ ಇದೆ, ಅಂದರೆ ಒಲೆ ಜೊತೆಗೆ. ಹಾಗಾಗಿ ಅಲ್ಲಿ ನಮ್ಮಮ್ಮ ರೈಸ್ಗೇನೋ ಇಟ್ಟಿದ್ರು ಅನಿಸುತ್ತೆ, ನಾನು ಅಷ್ಟು ನೆನಪಿಲ್ಲ. ಇಲ್ಲಿ ಒಳಗಡೆ ಕಿಚನಲ್ಲಿ ಮತ್ತು ಹಾಲನ್ನ ಕಾಯಲಿಕ್ಕೆ ಇಟ್ಟಿದ್ರು. ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಈಳ್ಗೆ ಮನೆಯಲ್ಲಿ ನಾವು ಮೆಟ್ಕತ್ತಿ ಅಂತೀವಲ್ಲ ಅದರಲ್ಲೇ ಕಟ್ ಮಾಡೋಣ ಅಂತ ಕುತ್ಕೊಂಡು ಸ್ವಲ್ಪ ಕಟ್ ಮಾಡೋಕ್ಕೆ ನೋಡಿದೆ, ಬಟ್ ಬಗ್ಗಕ್ಕಾಗಲ್ಲ, ತಲೆ ಸ್ವಲ್ಪ ಸುತ್ತು ಬರ್ತಾಯಿತ್ತು. ಹಾಗಾಗಿ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಶಿಫ್ಟ್ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಕಟ್ ಮಾಡಿಕೊಟ್ಟೆ ಎಲ್ಲ ತರಕಾರಿಗಳನ್ನ. ನಮ್ಮಮ್ಮ ತಂದಿರೋ ಕದ್ರನ್ನು ಮತ್ತು ಬಿಡಿಸ್ಬಿಟ್ಟು ಅದರಲ್ಲಿ ಹಾಲು ಪಾಯಸ ಮಾಡಬೇಕು ಶಾಸ್ತ್ರದ ಪ್ರಕಾರ ಷಷ್ಠಿ ದಿನ. ಹಾಗಾಗಿ ಅಮ್ಮ ಅದನ್ನು ಮಾಡಲಿಕ್ಕಂತ ಬಿಡಿಸ್ತಾ ಇದ್ದರು. ನಾನು ಹೀರೆಕಾಯಿನೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಪಲ್ಯ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಿಂತ್ಕೊಂಡು ಏನು ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡಿದೆ. ನೆಕ್ಸ್ಟು ನಾವು ಅಜ್ಜಿ ಮನೆಗೆ ಹೋಗಬೇಕು, ಯಾಕಂದರೆ ಇಲ್ಲಿ ನಮ್ಮ ಮನೆಯಲ್ಲಿ ಮನೆ ಬೇರೆ ಇದ್ರೂ ಪೂಜೆ ಎಲ್ಲ ನಾವು ಅಜ್ಜಿ ಮನೆಯಲ್ಲೇ ಮಾಡ್ತೀವಿ, ಕಾಣಿಕೆ ಕಟ್ಟೋದು ಎಲ್ಲ. ಹಾಗಾಗಿ ಹಣ್ಕಾಯಿ ಎಲ್ಲ ರೆಡಿ ಮಾಡಿಕೊಂಡು ಅವ್ರ ಮನೆಗೆ ಹೋದ್ವಿ. ಇದು ಕಾಣಿಕೆ ಡಬ್ಬಿ, ಇದು ತುಂಬ ವರ್ಷಗಳಿಂದ, ನನಗೆ ಗೊತ್ತಿಲ್ಲ ಯಾವಾಗಿಂದ ಇದೆ ಅಂತ. ಕಾಣಿಕೆ ಡಬ್ಬಿ ಇಟ್ಟಿದ್ದಾರೆ. ಇದನ್ನ ದೀಪಾವಳಿ ಷಷ್ಠಿ ಯಾವಾಗ ನಮಗೆ ಕದ್ರು ಬರುತ್ತೋ ಆವತ್ತಿನ ದಿನವೇ ಈ ಬಾಕ್ಸ್ನ ಓಪನ್ ಮಾಡ್ತಾರೆ. ಅವತ್ತು ಓಪನ್ ಮಾಡಿಬಿಟ್ಟು ನಾವು ಪದ್ಧತಿ ಪ್ರಕಾರ ಕಾಣಿಕೆ ಕಟ್ಟಬೇಕು. ಸೊ ಇದನ್ನು ಇಟ್ಬಿಟ್ಟು ನಮ್ಮ ಮನೇಲಿ ಅಪ್ಪನೇ ದೊಡ್ಡವರು, ಹಾಗಾಗಿ ಅವರೇ ಮಾಡಬೇಕು. ಇದನ್ನು ಅವರೇ ಪೂಜೆ ಮಾಡ್ತಾರೆ. ಒಂದು ಸತಿ ಕಾಣಿಕೆ ಡಬ್ಬಿನ ಓಪನ್ ಮಾಡಿ ಪೂಜೆ ಮಾಡಿ ಆರತಿ ಎಲ್ಲ ಮುಗಿಸಿದ್ಮೇಲೆ ಒಂದು ಸತಿ ಅವ್ರು ಕಟ್ತಾರೆ. ಇದರಲ್ಲಿ ಏನಂದರೆ ಬರೀ ಕಾಯಿನ್ಸ್ ಮಾತ್ರ ಕಟ್ಟಬೇಕು. ಅಲ್ಲಿ ಅದು 4-5 ದೇವರಿದೆ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಪೆರಡೂರು, ಹಿರಿಯಡ್ಕ ಅಂತ ಎಲ್ಲ ಘಟ್ಟದ ಕೆಳಗೆ ನಮ್ಮ ಕಡೆ ಗೊತ್ತಿರೋದು. ಅದಕ್ಕೆ ಎಲ್ಲ ಅಪ್ಪ ಕಟ್ಟಾದ್ಮೇಲೆ ಎಲ್ಲರೂ ಕಟ್ಟಬೇಕು. ಸೊ ಇದು ಯಾವ ಥರ ಅಂದರೆ, ನೀವು 1 ಇಯರಲ್ಲಿ ಏನೇ ತಪ್ಪುಗಳು ಅಥವಾ ಏನೇ ಮಿಸ್ಟೇಕ್ ಆಗಿದ್ರೂ ಅದೆಲ್ಲ ನಮ್ಮ ಕಡೆಯಿಂದ ಕ್ಷಮಿಸು ಅನ್ನೋ ಥರ ಪದ್ಧತಿ ಪ್ರಕಾರ ನಾವು ಎಲ್ಲರೂ ಒಬ್ಬೊಬ್ರು ಮನೆಯವರೆಲ್ಲರೂ ಸೇರ್ಕೊಂಡು ಕಟ್ಟಬೇಕು. ಇಲ್ಲಿ ನಾನು ಹಾಗೆ ಮನೆಯವರು ಎಲ್ಲರೂ ಒಂದು ಸರದಿ ಪ್ರಕಾರ ದೊಡ್ಡವರಿಂದ ಚಿಕ್ಕವ್ರು ಕಟ್ಕೊತ ಬರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು. ಅದೇ ರೀತಿ ನಾನು ಕಟ್ಕೊತ ಬಂದೆ. ಅವತ್ತು ಸಿದ್ದು ಇರಲಿಲ್ಲ, ಅವ್ನು ಸ್ವಲ್ಪ ಕೆಲಸ ಇತ್ತು ಅಂತ ಅವನು ಬ್ಯಾಂಗ್ಳೂರಿಗೆ ಹೋಗಿದ್ದ. ಸೊ ಅವನದು ಮತ್ತು ನನ್ನ ಪಾಲು ಎರಡೂ ಸೇರಿ ನಾನೇ ಕಟ್ಟಿದ್ದೀನಿ. ನೆಕ್ಸ್ಟ್ ನಾನು ಆದಮೇಲೆ ನನಗಿಂತ ಚಿಕ್ಕವ್ರು ಯಾರು ಇರ್ತಾರೋ ಹಾಗೆ ಅವ್ರು ಕಟ್ಕೊತ ಹೋಗ್ತಾರೆ ಮನೇಲಿ. ಎಲ್ಲ ಕಸಿನ್ಸು ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನ ಒಂದು ದೀಪಾವಳಿಗೆ ಅಥವಾ ಷಷ್ಠಿಗೆ ಈ ಹಬ್ಬನ ನಾವು ಮಾಡ್ತೀವಿ. ಹಾಗಾಗಿ ಎಲ್ಲರೂ ಕಾಣಿಕೆ ಕಟ್ಟಿ ಒಂದು ಸತಿ ಕಾಣಿಕೆ ಎಲ್ಲ ಕಟ್ಟಿ ಎಲ್ಲರೂ ಮುಗ್ದಾದ್ಮೇಲೆ ನೆಕ್ಸ್ಟು ಯಾರ್ಯಾರು ದೊಡ್ಡವರಿಂದ ಎಲ್ಲರೂ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದಗಳನ್ನ ತೊಗೊತಾ ಬರ್ತೀವಿ. ಅದನ್ನೆಲ್ಲ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟು 2 ಗಂಟೆ ಆಗಿತ್ತು ಅನಿಸುತ್ತೆ. ನಮ್ಮಪ್ಪ ಮತ್ತು ನಮ್ಮ ಚಿಕ್ಕಪ್ಪನ ಮಗ ಇಬ್ಬರು ಸೇರಿ ಮತ್ತು ತುಳಸಿ ದೀಪಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಇಲ್ಲಿ ಒಳಗಡೆ ಅಡುಗೆ ಇನ್ನೂ ಊಟ ಆಗಿರಲಿಲ್ವಲ್ಲ, ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ವಿ. ನಾನು ಅಡುಗೆದೆಲ್ಲ ಜಾಸ್ತಿ ಏನು ಶೂಟ್ ಮಾಡಿಲ್ಲ ಇವತ್ತು. ಒಳಗಡೆ ಏನಾಗ್ತಿದೆ ಅಂತ ನೋಡಿ, ಹೊರಗಡೆ ಬರೋದ್ರೊಳಗಡೆ ನಾವು ಕಸಿನ್ಸು, ಪಕ್ಕದ ಮನೆ ನಿತಿ ಅಂತ ಇದ್ದಾನೆ, ಅವನು ಅಪ್ಪಾಜಿ ಎಲ್ಲರೂ ಸೇರಿಕೊಂಡು ತುಳಸಿ ದೀಪಕ್ಕೆ ರೆಡಿ ಮಾಡ್ತಾಯಿದ್ರು.
ಎಲ್ಲ ಬಾಳೆ ಕಂಬ ಎಲ್ಲ ಕಟ್ಟಿ ತೋರಣ ಎಲ್ಲ ಕಟ್ತಾಯಿದ್ರು. ಅಜ್ಜಿ ಮನೇಲಿ ಆಗಲೇ ಅಡುಗೆ ರೆಡಿ ಆಗಿಬಿಟ್ಟು ಅವರು ಪೂಜೆಗೆ ರೆಡಿ ಮಾಡಿದರು. ಸೊ ಗಿಂಡಿಗಳೆಲ್ಲ ಇಟ್ಟಿದ್ರು. ಗಿಂಡಿಗಳು ಅಂದರೆ ಯಾರು ತೀರೋಗಿರ್ತಾರೋ ಅವರಿಗೆಲ್ಲ ನಾವು ಎಡೆ ಇಡೋದು, ಊಟ ಹಾಕೋದು ಅಂತಾರಲ್ಲ ಆ ಪದ್ಧತಿ. ನಾವು ಅದನ್ನು ಮುಗಿಸ್ಬಿಟ್ಟು ಮತ್ತೆ ಮನೆಗೆ ಬಂದು ನಾವು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಪೂರ್ವಜರಿಗೆ ಗಿಂಡಿಗಳಿಗೆಲ್ಲ ಎಡೆ ಹಾಕಿದ ಮೇಲೇ ಊಟ. ಸೊ ನಮ್ಮದು ಅಡುಗೆ ಆಗಿ ಊಟ ಆಗೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು ಸಂಜೆ. ನಾವು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು, ಹೋಳಿಗೆ, ಬಜ್ಜಿ, ಬೋಂಡ, ಚಿತ್ರಾನ್ನ ಮತ್ತು ಇಡ್ಲಿ, ಹಾಲು ಪಾಯಸ, ಪಲ್ಯ, ಕೋಸಂಬರಿ, ಚಟ್ನಿ ಏನೇನೋ ಎಲ್ಲ ತುಂಬ ಐಟಮ್ ಆಗಿತ್ತು ಊಟಕ್ಕೆ. ಸೊ ಬಟ್ ಊಟದ ಟೈಮೇ ಮೀರೋಗಿದ್ರಿಂದ ಜಾಸ್ತಿ ಊಟ ಏನೂ ಮಾಡೋಕ್ಕಾಗಿಲ್ಲ. ಊಟ ಆದಮೇಲೆ ಮತ್ತೆ ಹೊರಗಡೆ ಬಂದು ನೋಡಿದ್ರೆ ತುಳಸಿ ಈಗ ರೆಡಿ ಆಗಿಬಿಟ್ಟಿತ್ತು. ನನಗೆ ಬೆಳಿಗ್ಗೆ ರಂಗೋಲಿ ಹಾಕಿದ್ದೆ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ, ಹಾಗಾಗಿ ಏನು ಕಲರ್ ಹಾಕೋಕ್ಕಾಗೇ ಇರಲಿಲ್ಲ. ಸಂಜೆ ಒಂದು ಸ್ವಲ್ಪ ಕಲರ್ ಹಾಕೋಣ ಅಂತ ಹೇಳಿಬಿಟ್ಟು ಕಲರ್ ಹಾಕ್ತಾ ಇದ್ದೀನಿ. ನನ್ನ ತಂಗಿ ಮತ್ತು ನಮ್ಮ ಅಪ್ಪಾಜಿ ಸೇರಿಕೊಂಡು ಆಲ್ರೆಡಿ ಎಲ್ಲ ದೀಪಕ್ಕೆ ರೆಡಿ ಮಾಡ್ತಾಯಿದ್ರು. ದಿಯಗಳಿಗೆಲ್ಲ ಸ್ವಲ್ಪ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಸ್ವಲ್ಪ ಮೋಡ ಆಗಿತ್ತು, ಮಳೆ ಬರುತ್ತೆ ಅಂತ ಅಂದ್ಕೊತಾನೆ ಇದ್ವಿ. ಬಟ್ ಎಲ್ಲ ಯಾಕಂದರೆ ನಾವು ಅಜ್ಜಿ ಮನೆಗೆ ಮತ್ತೆ ಹೋಗಬೇಕು, ಅಲ್ಲಿ ಪೂಜೆ ಆದಮೇಲೆ ಮತ್ತೆ ನಮ್ಮ ಮನೇಲಿ ಪೂಜೆ ಮಾಡೋದು, ತುಳಸಿ ದೀಪನೂ ಕೂಡ. ಹಾಗಾಗಿ ಒಂದು ಸತಿ ಇಲ್ಲೆಲ್ಲ ಹೂವೆಲ್ಲ ಇಟ್ಟು ಡೆಕೋರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಡೆಕೋರೇಟ್ ಮಾಡ್ತಾ ಇದ್ವಿ. ಅಜ್ಜಿ ಮನೆ ಅಂದರೆ ಅವ್ರ ಮನೆ ತುಂಬ ದೂರ ಏನೂ ಇಲ್ಲ, ಪಕ್ಕದಲ್ಲೇ ಇರೋದು. ಸಿಂಪಲಾಗಿ ಮಾಡೋಣ ಅಂತಾನೆ ಅಂದ್ಕೊಂಡಿದ್ವಿ, ಹಾಗಾಗಿ ಸಿಂಪಲಾಗೆ ಡೆಕೋರೇಟ್ ಕೂಡ ಮಾಡಿದ್ವಿ. ಅಲ್ಲಿಂದ ಅಜ್ಜಿ ಮನೆಗೆ ಹೋಗೋಣ ಅಂತ ಹೋದ್ವಿ. ಅಷ್ಟರೊಳಗಡೆ ಮತ್ತೆ ಮಳೆ ಬಂದೇ ಹೋಯಿತು. ಬಟ್ ಒಂದು 2 ಮಿನಿಟ್ಸ್ ಅಷ್ಟೇ, ಮತ್ತೆ ಸ್ಟಾಪ್ ಆಯಿತು ಮಳೆ. ನಾವೇನು ಜಾಸ್ತಿ ಯಾರನ್ನೂ ಕರೆದೂ ಇರಲಿಲ್ಲ, ಯಾಕಂದರೆ ಅಷ್ಟೇನು ಗ್ರ್ಯಾಂಡಾಗಿ ಮಾಡೋ ಥರ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಅಜ್ಜಿ ಮನೇಲಿ ನಮ್ಮ ಅಂಕಲು ಎಲ್ಲ ಒಂದು ಸತಿ ಪೂಜೆ ಮಾಡಿಬಿಟ್ಟು ನಾವೆಲ್ಲರೂ ಸೇರಿ ದೀಪನ ಹಚ್ಚಿ ಸ್ವಲ್ಪ ಪಟಾಕಿನೂ ಹೊಡೆದ್ವಿ. ನನಗೆ ತುಂಬ ದಿನ ಆಗೋಗಿತ್ತು, 1 ಮಂತಿಂದ ಒಳಗಡೆನೇ ಇದ್ದು ಒಂದು ಸ್ವಲ್ಪ ರಿಫ್ರೆಶ್ ಅನಿಸ್ತಾ ಇತ್ತು. ಅಜ್ಜಿ ಮನೆಯಿಂದ ನೆಕ್ಸ್ಟು ನಮ್ಮ ಮನೆಗೆ ಬಂದುಬಿಟ್ಟು ದೀಪ ಹಚ್ಚೋಕ್ಕಿಂತ ಮುಂಚೆ ತುಳಸಿಗೆ ಆ ಹೊಸ್ಲುಗಳಿಗೆಲ್ಲ ದೀಪ ಇಡಬೇಕು ಅಂತ ದೀಪ ಎಲ್ಲ ಇಟ್ವಿ. ನೆಕ್ಸ್ಟು ನಮ್ಮ ಅಪ್ಪಾಜಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರು ಪೂಜೆ ಮಾಡಿದ್ರು ಒಂದು ಸತಿ ದೀಪ ಹಚ್ಚೋಕ್ಕಿಂತ ಮುಂಚೆ. ನೆಕ್ಸ್ಟು ನಾವು ದೀಪ ಎಲ್ಲ ಹಚ್ಚಿ ಮತ್ತೆ ಒಂದು ಸತಿ ಆರತಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗಾಯಿತು, ಸಿಂಪಲ್ಲಾಗಿ ಆದ್ರೂ ಜಾಸ್ತಿ ಜನ ಹೇಳಿರಲಿಲ್ಲ. ಲೈಟಾಗಿ ಮಳೆ ಬರ್ತಾಯಿತ್ತು. ಮತ್ತು ಇಲ್ಲಿ ಒಂದು ಟೆಂಪಲಲ್ಲಿ ಕೂಡ ದೀಪ ಇರೋದ್ರಿಂದ ಜನ ಜಾಸ್ತಿ ಏನು ನಾವು ಕರೆದೂ ಇರಲಿಲ್ಲ, ಸಿಂಪಲ್ಲಾಗೆ ಮಾಡಿದ್ವಿ. ಎಲ್ಲರೂ ಕಸಿನ್ಸು ಇದ್ವೆಲ್ಲ, ಅವರೆಲ್ಲರೂ ಫುಲ್ ಪಟಾಕಿ ಹೊಡೆಯೋದ್ರಲ್ಲೇ ಬ್ಯುಸಿಯಾಗಿದ್ದರು. ಬಟ್ ನನಗೆ ಅಷ್ಟು ಸೌಂಡು ಆಗ್ತಾ ಇರಲಿಲ್ಲ, ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ವಿಡಿಯೋ ಮಾತ್ರ ಮಾಡ್ತಾ ಇದ್ದೆ ನಾನು. ಹೀಗೆ ಅಕ್ಕಪಕ್ಕದ ಮನೆಯವರು ಅಥವಾ ರಿಲೇಟಿವ್ಸು, ಕಸಿನ್ಸು ಎಲ್ಲರೂ ಸೇರ್ಕೊಂಡು ಈ ಥರ ಏನಾದರೂ ಫಂಕ್ಷನ್ನು ಏನಾದ್ರು ಮಾಡೋದಂದರೆ ತುಂಬ ಖುಷಿ ಅನಿಸುತ್ತೆ. ಬಟ್ ನನಗೆ ಮಾತ್ರ ಎಕ್ಸ್ಪೆಷಲಿ ಈ ಸತಿ ತುಂಬ ರಿಲ್ಯಾಕ್ಸ್ ಅಂತು, ಯಾಕಂದರೆ 1 ಮಂತಿಂದ ಒಳಗಡೆನೇ ಕೂತಿದ್ದೆ. ಹುಡುಗರಂತೂ ಕೇಳಬೇಕಾ, ಬರೀ ಪಟಾಕಿ ಹೊಡೆಯೋದ್ರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಪಟಾಕಿ ಹೊಡಿತಾನೇ ಇದ್ರು, ನಾನು ಸುಮ್ಮನೆ ವಿಡಿಯೋ ಮಾಡ್ತಾನೇ ಇದ್ದೆ. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ಕೊಟ್ಟರು. ನಮ್ಮಪ್ಪ ಬಾಳೆಹಣ್ಣು ಎಲ್ಲ ಕಟ್ ಮಾಡಿಕೊಟ್ರು. ಅದು ಪ್ರಸಾದ ಎಲ್ಲ ತಿಂದುಬಿಟ್ಟು ನೆಕ್ಸ್ಟು ನಾವು ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ದಿನ ಆಗಿತ್ತು ಅದು ಫೋಟೋಸ್ ವೀಡಿಯೋಸು ತೊಗೊಂಡೆ ಎಲ್ಲ. ನೆಕ್ಸ್ಟು ನಮ್ಮ ಮನೇಲಿ ಮುಗಿಸಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ದೇವಸ್ಥಾನದಲ್ಲಿ ದೀಪ ಇತ್ತು. ಸೊ ಹಾಗಾಗಿ ನೆಕ್ಸ್ಟು ದೇವಸ್ಥಾನಕ್ಕೆ ದೀಪಕ್ಕೆ ಹೋದ್ವಿ. ತುಂಬ ದಿನ ಆಗಿತ್ತು. ಕಾರ್ತಿಕ ದೀಪದೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು, ಬಟ್ ನಂಗೆ ಆವಾಗಲೂ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಲಾಸ್ಟ್ ಒಂದು ದೀಪ ಇತ್ತು, ಹಾಗಾಗಿ ಅಲ್ಲಿ ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ದೀಪಕ್ಕೆ ಹೋದ್ವಿ. ಅಲ್ಲೂ ಮತ್ತು ಸೇಮ್ ಗ್ಯಾಂಗ್ ನಾವೇ ಎಲ್ಲರೂ ಇದ್ವಿ. ದೇವರಿಗೆಲ್ಲ ಕೈ ಮುಗಿದು ಪಟಾಕಿ ಎಲ್ಲ ಸ್ವಲ್ಪ ಹೊಡೆದು ಅಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಯಾರ್ಯಾರಿದ್ರೋ ಎಲ್ಲರೊಟ್ಟಿಗೆ ಒಂದು ಗ್ರೂಪ್ ಫೋಟೋ ತೊಗೊಂಡು ಅಲ್ಲಿಂದ ಮತ್ತೆ ನಮ್ಮ ಚಿಕ್ಕಪ್ಪನ ಮನೆಗೆ ಬಂದ್ವಿ. ಇನ್ನೊಬ್ರು ಚಿಕ್ಕಪ್ಪನ ಮನೆಗೆ, ಮಾಣಿ ಅನ್ನಲ್ಲ ಅವ್ರ ಮನೇಲೂ ಇವತ್ತೇ ದೀಪ. ಸೊ ನಮ್ಮ ಫ್ಯಾಮಿಲಿ ಎಲ್ಲರ ಮನೇಲೂ ಒಂದೇ ದಿನ ಕದ್ರು ತಂದುಬಿಟ್ಟು ಒಂದೇ ದಿನ ದೀಪ ಮಾಡೋದು. ಹಾಗಾಗಿ ಇವತ್ತು ಅವ್ರ ಮನೇಲೂ ದೀಪ ಇತ್ತು, ಅಲ್ಲೂ ಬಂದ್ವಿ. ಆದರೆ ಇವರಿಗಿಲ್ಲಿ ನಾವು ಬರ್ತೀವಿ ಅಂತ ಹೇಳಿದ್ದೆ ಟೈಮ್ ಮುಂದು, ಬಟ್ ನಾವು ದೇವಸ್ಥಾನದಲ್ಲಿ ದೀಪ ಮುಗಿಸಿ ಇವ್ರ ಮನೆಗೆ ಬಂದಿರೋ ಟೈಮೇ ಒಂದು. ಪಾಪ ಇವರು ಒಂದು 8:30 8:45 ಹಂಗೆ ಬರ್ತೀವಿ ಅಂತ ಹೇಳಿದ್ವಿ. ಇವ್ರ ಮನೆಗೆ ಬರಬೇಕಾದ್ರೆ 9:15 ಆಗಿತ್ತು ಅನಿಸುತ್ತೆ. ಮತ್ತು ಇಲ್ಲೂ ದೀಪ ಎಲ್ಲ ಮುಗಿಸಿ ಇಲ್ಲೂ ಅಷ್ಟೇ, ಇಲ್ಲೂ ಪಟಾಕಿ ಸಕ್ಕತ್ತಾಗಿ ಹೊಡೆದ್ವಿ. ಮಾಡಿ ಕೂಡ ಇಲ್ಲೂ ಶಾರ್ಟ್ಸ್ ಎಲ್ಲ ತಂದಿದ್ದ. ಸೊ ನನಗೆ ಶಾರ್ಟ್ಸ್ ಸೌಂಡು
ಆಗ್ತಾ ಇರಲಿಲ್ಲ ಕೇಳೋಕ್ಕೆ. ಆದ್ರೂ ನಮ್ಮಪ್ಪ ಬೇರೆ ಪಟಾಕಿ ತೊಗೊಂಡ್ಬಿಟ್ಟು ಇರೋ ಬೈಕ್ಗಳ ಮೇಲೆಲ್ಲ ಪಟಾಕಿ ಹೊಡಿತಾ ಇದ್ರು. ಸೊ ಶಾರ್ಟ್ಸು ತುಂಬ ಚೆನ್ನಾಗಿ ಅನಿಸ್ತು ತುಂಬ ದಿನ ಆದಮೇಲೆ. ಅದ್ರ ಸೌಂಡ್ ಕೂಡ ಸ್ವಲ್ಪ ನಾನು ದೂರದಲ್ಲೇ ನಿಂತ್ಕೊಂಡು ಝೂಮ್ ಹಾಕ್ಬಿಟ್ಟು ವೀಡಿಯೋ ಮಾಡಿದೆ. ಓವರಾಲ್ ಫುಲ್ ಡೇ ತುಂಬ ಎಂಜಾಯ್ ಮಾಡಿದೆ ಅನಿಸ್ತು ತುಂಬ ದಿನ ಆದಮೇಲೆ. ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.